ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಾರಾಹಿ ಅಮ್ಮನ ಯಾರೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಅಂದರೆ ತುಂಬ ತಾಯಿ ನಿಮಗೆ ಸ್ವಲ್ಪ ಕೆಲಸ ನಿಧಾನ ಆದ್ರೂ ಕೂಡ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ತುಂಬ ಜನ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡ್ತಾ ಇದ್ದೀರಿ, ಮನೆಗಳಲ್ಲಿ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದೀರಿ, ಫೋಟೋಗಳಿಟ್ಟು ಪೂಜೆಯನ್ನು ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ನಾವು ಏನೋ ಒಂದು ಹೇಳಿ ಅದನ್ನು ನಂಬಿ ನಿಮಗೆ ಒಳ್ಳೆಯದಾಯಿತು ಅಂತಂದರೆ ಅದರಷ್ಟು ಸಂತೋಷ ಇನ್ನೊಂದಿಲ್ಲ ಅಂಥೇಳಿ ತಿಳಿಸ್ಕೊಡ್ತೀನಿ. ಇವತ್ತಿನ ಮಂತ್ರ ಬಂದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಮಂತ್ರ ಅಂತಲೇ ಹೇಳಬಹುದು. ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ, ಇಲ್ಲಾಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಂಡ್ರೆ ಸಾಕಾಗುತ್ತೆ. ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಒಂದು 11 ಬಾರಿ ಹೇಳ್ಕೊಳ್ಳಿ. ಇದಕ್ಕೇನು ನೀವು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋವಂಥದ್ದೇನೂ ಇಲ್ಲ, ಉಪವಾಸ ವ್ರತ ಅನ್ನೋಂಥದ್ದು ಮೊದಲೇ ಇಲ್ಲ. ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ತಾಯಿ ವಾರಾಹಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಿಮ್ದು ಏನು ಸಂಕಷ್ಟ ಇದೆಯೋ ಅದನ್ನು ಮೊದಲಿಗೆ ನೀವು ತಾಯಿ ಮುಂದೆ ಕೇಳ್ಕೊಳ್ಬೇಕು. ಈ ಥರ ನನಗೆ ಸಂಕಷ್ಟ ಅನ್ನೋವಂಥದ್ದಿದೆ, ಖಂಡಿತವಾಗ್ಲೂ ಅಮ್ಮ ನಾನು ನಿನ್ನನ್ನು ನಂಬಿದ್ದೀನಿ, ನನ್ನ ಕಷ್ಟಗಳನ್ನೆಲ್ಲ ನಿನ್ನ ಒಂದು ಪಾದದಡಿಗೆ ಹಾಕಿದ್ದೀನಿ, ಈ ಒಂದು ಕಷ್ಟದಿಂದ ನೀನೇ ನನ್ನನ್ನು ಆಚೆ ಕಡೆ ಕರೆದುಕೊಂಡು ಬಾ. ಈ ಥರ ಸಮಸ್ಯೆ ಇದೆ, ನಿಮ್ದು ಏನೇ ಇರ್ಬೋದು ಸ್ನೇಹಿತರೆ. ಇವಾಗ ಕೆಲವೊಂದನ್ನು ಫ್ರೆಂಡ್ ಜೊತೆಗಾಗಿರ್ಬೋದು, ಫ್ಯಾಮಿಲಿ ಜೊತೆಗಾಗಿರ್ಬೋದು ಶೇರ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಕೆಲವೊಂದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವನ್ನು ಕೂಡ ನೀವು ಗುಪ್ತವಾಗಿ ನಿಮ್ಮ ಮನಸ್ಸಿನ ಏನೇ ಒಂದು ಗೊಂದಲ ಇದ್ರೂ ಕೂಡ ತಾಯಿಯ ಮುಂದೆ ನೀವು ಕೇಳ್ಕೊಳ್ಬಹುದು. ಕೇಳಿಕೊಂಡು ತದನಂತರದಲ್ಲಿ ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಎಷ್ಟು ದಿನಗಳ ಕಾಲ ನೀವು ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀರಿ, 3 ದಿನಗಳ 5 ದಿನಗಳ ಅಷ್ಟೊತ್ತಿಗಾಗಲಿ ನಿಮ್ಮ ಕೆಲಸ ಆಗಲಿ ಅಂಥೇಳಿ ಕೇಳ್ಕೊಳ್ಳಿ. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದು ಸಕ್ಸಸ್ ಅನ್ನೋವಂಥದ್ದು ಆಗೇ ಆಗುತ್ತೆ. ಸ್ವಲ್ಪ ನಿಧಾನ ಆಗಬಹುದು ಅಷ್ಟೇ, ಆದರೆ ಕೆಲಸ ಅಂತೂ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುವಂಥದ್ದು. ಯಾಕಂದರೆ ತುಂಬ ಜನ ಮಂತ್ರಗಳನ್ನ ಹೇಳ್ಕೊಂಡು ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅಂತೇಳಿ ಕೂಡ ಹೇಳಿರುವಂಥದ್ದು. ನೋಡಿ, ಯುಗಾದಿ ಹಬ್ಬ ಇತ್ತು, ಹಾಗಾಗಿ ಇವತ್ತು ರಾಯರಿಗೆ ನಾನು ಈ ರೀತಿಯಾಗಿ, ಮತ್ತು ಗುರುವಾರ ಕೂಡ ಇತ್ತು, ಹಾಗಾಗಿ ನಾನು ಸರಳವಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ರಾಯರಿಗೆ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ. ರಾಯರಿಗೆ ಕಡಲೆಬೇಳೆಯಿಂದ ಮಾಡಿರುವಂಥ ಒಂದು ಪ್ರಸಾದ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು, ಹಾಗಾಗಿ ನಾನು ಸಿಹಿ ಕಡಲೆಬೇಳೆಯನ್ನು ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನೋಡಿ ಈ ರೀತಿಯಾಗಿ ಗುರುವಾರ ರಾಯರಿಗೆ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಗುರುವಿನ ಅನುಗ್ರಹ ಕೂಡ ನಮಗೆ ಬೇಕೇ ಬೇಕು. ಹಾಗಾಗಿ ಮತ್ತು ನೀವು ವಾರಾಹಿ ಅಮ್ಮನ ಟೆಂಪಲ್ಗಳನ್ನು ಕೇಳ್ತಾನೆ ಇದ್ದೀರಿ ಸ್ನೇಹಿತರೆ. ಬಟ್ ಆದರೆ ಏನಾಗಿದೆ ಅಂದರೆ ಫೋನಲ್ಲಿ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂತಂದರೆ ಡೈಲಿ ಸಬ್ಸ್ಕ್ರೈಬ್ಗಳು ನೀವು ನೋಡ್ತಾನೆ ಇರ್ಬೋದು, ಡೈಲಿ ಸಬ್ಸ್ಕ್ರೈಬ್ಗಳು ಲೆಸ್ ಆಗ್ತಾ ಇದ್ದಾವೆ. ಮತ್ತು ಏನಾಗಿದೆ ಅಂಥೇಳಿ ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ಯಾರನ್ನು ಈ ವಿಡಿಯೋ ನೋಡ್ತಾ ಇದ್ದರೆ ಯಾವ ಕಾರಣಕ್ಕೋಸ್ಕರ ಆ ಥರ ಸಬ್ಸ್ಕ್ರೈಬ್ ಅನ್ನೋವಂಥದ್ದು ನನಗೆ ಮಿನಿಮಮ್ ಒಂದು 20 ಸಬ್ಸ್ಕ್ರೈಬ್ ಅನ್ನೋವಂಥದ್ದು ಲೆಸ್ ಆಗಿದೆ. ಏನು ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತು ಮುಂಚೆ ನಾನು ಏನೇ ವೀಡಿಯೋಗಳನ್ನು ಹಾಕಿದ್ರು ಕೂಡ, ಶಾರ್ಟ್ಸ್ ಹಾಕಿದ್ರು 500,000 ಬಂದೇ ಬರ್ತಾಯಿತ್ತು. ಇವಾಗ ಒಂದು 5-10 ಅಷ್ಟೇ ಬರ್ತಾಯಿದೆ. ಏನಾಗಿದೆ ಅಂತೇಳಿ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಏನಾನ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಏನು ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಬನ್ನಿ, ಇವಾಗ ಇಲ್ಲಿ ನೋಡಿ, ಇದು ಪದ್ಮಾವತಿ ಅಮ್ಮನವರು, ಈ ಕಡೆ ವೆಂಕಟೇಶ್ವರ ದೇವರಿದ್ದಾರೆ. ವೆಂಕಟೇಶ್ವರ ದೇವರ ಪಕ್ಕದಲ್ಲಿ ಈ ಥರ ಲಕ್ಷ್ಮೀ ಅಮ್ಮನವರನ್ನ ಅಲಂಕಾರವನ್ನು ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ. ನಾನು ನೋಡಿ ಸರಳವಾಗಿ ಮನೆಯಲ್ಲಿ ನಾನು ಯಾವಾಗಲೂ ಪೂಜೆ ಮಾಡೋ ರೀತಿಯಲ್ಲಿ ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಬಂದು ಅಮಾವಾಸ್ಯೆ ಪೂಜೆ. ಈ ರೀತಿಯಾಗಿ ಸರಳವಾಗಿ ಮಾಡ್ಕೊಂಡಿದ್ದೀನಿ. ದೇವರಿಗೆ ಬಂದು ನೈವೇದ್ಯಕ್ಕೆ ನಾನು ಅದೇ ಸಿಹಿ ಪಾಯಸವನ್ನು ಮಾಡ್ಕೊಂಡಿದ್ದೆ. ಕಡಲೆಬೇಳೆ ರವೆ ಹಾಕ್ಬಿಟ್ಟು ಮಾಡ್ತೀವಿ ಯಾವಾಗಲೂ ಅದನ್ನು. ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ. ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕಂದ್ರೆ, ನೀವು ಮಾಂಸಾಹಾರವನ್ನು ಸೇವಿಸೋರಾಗಿದ್ದರೆ ಮಂತ್ರವನ್ನು ಹೇಳಿದ ನಂತರದಲ್ಲಿ ನೀವು ಊಟವನ್ನು ಮಾಡಬಹುದು. ರಾತ್ರಿ ಮಲಗೋದಕ್ಕೆ ಮುನ್ನ ಇಲ್ಲ ನಾವು ಊಟ ಮಾಡಿಬಿಟ್ಟು ಮಲ್ಕೊಳ್ಬೇಕಲ್ವ ಅಂತ ಕೇಳಿದರೆ, ನೋಡಿ, ನೀವು ಮಾಂಸಾಹಾರವನ್ನು ಅವತ್ತೇ ಸೇವಿಸಲೇಬೇಕಂದ್ರೆ ಒಂದು ಸಂಜೆ ಒಂದು 6 ಗಂಟೆ 7 ಗಂಟೆಗೆ ನೀವು ಯಾವ ಜಾಗದಲ್ಲಿ ಕೂತ್ಕೊಂಡು ಇರ್ತೀರೋ ಅದೇ ಜಾಗದಲ್ಲಿ ನೀವು ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ಮನಸ್ಸಿಗೆ ಯಾವುದೇ ರೀತಿ ಸ್ನಾನ ಮಡಿ ಮೇಲ್ಗೆ ಅನ್ನೋಂಥದ್ದು ಏನೂ ಇರೋದಿಲ್ಲ. ಇಲ್ಲಿ ನೋಡಿ, ತಾಯಿಗೆ ತುಂಬ ಅಂದರೆ ತುಂಬ ಜನ ತೆಂಗಿನಕಾಯಿ ದೀಪವನ್ನು ಹಚ್ಚುತ್ತಾ ಇದ್ದಾರೆ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಕೂಡ ಬರ್ತಾ ಇದೆ.
ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿಯೇ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿಯೇ ನಮೋ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಕೇವಲ 11 ಬಾರಿ ಹೇಳ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸ ಎಷ್ಟು ನೀವೇ ನಂಬೋದಕ್ಕೆ ಸಾಧ್ಯವಿಲ್ಲ. ಮಿರಾಕಲ್ ರೀತಿಯಲ್ಲಿ ನಿಮಗೆ ಕೆಲಸ ಅನ್ನೋವಂಥದ್ದಾಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇರಬಹುದು ಎಲ್ಲದಕ್ಕೂ ಕೂಡ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಂತ್ರ ಇದೇ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸಕ್ಕೂ ಆಗುತ್ತೆ. ನಿಮ್ಮ ಮನೆಯ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ನೀವು ಆಚೆಯನ್ನು ಬರಬಹುದು. ತಾಯಿ ಆಚೆ ತಂದೆ ತರ್ತಾರೆ. ತಾಯಿಯನ್ನು ನಂಬಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡೋದಿಲ್ಲ. ಜೊತೆಯಲ್ಲಿದ್ದು ನಮ್ಮನ್ನು ಬೆನ್ನಿನಲ್ಲಿ ಇದ್ದು ತಾಯಿ ನಮ್ಮನ್ನು ಕಾಪಾಡ್ತಾಳೆ. ತುಂಬ ಅಂದರೆ ತುಂಬ ಇದು ಸತ್ಯವಾಗಿರುವಂಥ ಮಾತು. ತಾಯಿ ವರಾಹ್ಯವನ್ನು ನಂಬಿದ್ರೆ ಸಾಕು, ಎಂಥದ್ದೇ ಒಂದು ಕಠಿಣ ಸಮಸ್ಯೆಯಲ್ಲಿದ್ರೂ ಕೂಡ ಆ ಕಠಿಣ ಸಮಸ್ಯೆಯಿಂದ ಆಚೆ ಕರ್ಕೊಂಡು ಬರೋವಂಥ ಜವಾಬ್ದಾರಿ ತಾಯಿದೇ ಆಗಿರುತ್ತೆ. ನಿಮ್ಮದು ಸಾಲ ಆಗಿದೆಯಾ, ನಿಮಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ, ಸಮಸ್ಯೆ ಆಗ್ತಾ ಇದೆಯಾ, ಶತ್ರುವಿನ ಬಾಧೆ ಆಗ್ತಾ ಇದೆಯಾ, ಎಲ್ಲವನ್ನು ತಾಯಿ ನಾವು ಕೇಳಿಕೊಂಡ್ರೆ, ತಾಯಿ ಮೊರೆ ಹೋದರೆ ಸಾಕು, ಖಂಡಿತವಾಗ್ಲೂ ಕಂಪ್ಲೀಟಾಗಿ ಎಲ್ಲ ತಾಯಿ ಒಳ್ಳೆಯದನ್ನು ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಷ್ಟೊತ್ತು ನೋಡಿ, ವಾರಾಯಮ್ಮನ ಟೆಂಪಲ್ಗಳಿಗೆ ಹೋಗ್ಬಿಟ್ಟು ಬನ್ನಿ. ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾನು ಕೂಡ ಹೋದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ.